ಯಾವಾಗ ಅವ್ರಿಗೆ ನೋಡೋದಿರ್ತೈತಲ್ಲ ಅವಾಗ ಅವರೇ ನಿಮ್ಗೆ ಕರೆಸ್ತಾರಂತೆ. 13ನೇ ತಾರೀಕು ನಾವೆಲ್ಲಿ ಇರ್ತೇವ್ರಿಪ್ಪ ಅಂತ ಮಂತ್ರಾಲಯದಾಗ ಇರ್ತೈತಿ. ಗಾಡಿ ಹೋಗ್ಲಿ ಬಿಡ್ರಿ, ಇನ್ನೊಂದು ರೆಡಿ ಮಾಡಿಸ್ಬೋದು. ಬಟ್ ನಿಮಗೇನು ಹೆಚ್ಚು ಕಮ್ಮಿ ಆತಂದ್ರೆ ಮನೆಯೊಳಗೆ ಏನಾಕೈತಿ ಪರಿಸ್ಥಿತಿ ಥಿಂಕ್ ಮಾಡ್ರಿ. ಇದು ಹೆಂಗೆ ಕಾಣಕತ್ತೈತಿ ಚಸ್ಮಾ? ಪ್ಲೀಸ್ ಲೆಟ್ ಮೀ ನೋ ಅಂತ ಕಮೆಂಟ್ ಸೆಕ್ಷನ್. ಇದನ್ನ ಡೈಲಿ ಹಾಕೊಂಡು ಅಡ್ಡಾಡಕ್ಕೆ ಚಂದ ಐತೆ ಒಂದು ಬ್ಯಾಡ ಅಂತೀರಿ ಹೇಳಿ. ಗಣಪತಿ ಗುಡಿ ಅಲ್ಲ ನಾಕತ್ತ ನೀವು ನೋಡ್ರಿ, ಮಹಾಗಣಪತಿ ಕರ್ಕೊಂಬಂದೇನ್ರಿ. ಹಂಗೆ ಎಲ್ಲಿ ಹುಡುಕಾಡಿದ್ರು ನಮ್ಗೆ ಏನು ಸಿಗೋಲ್ತಾಗಿತ್ತೆ. ಅಲ್ಲಿ ಪಲಾವ್ ಸಿಕ್ತ್ರಿ, ಪಲಾವ್ ತಿಂದ್ವಿ. ಆಮ್ಯಾಗ ಎಲ್ಲಿ ಹೊಂಟಿದ್ರಿ ಅಂತಂದ್ರೆ ಹಿಂಗೆ ಮಂತ್ರಾಲಯ ಹೊಂಟಿದ್ವಿ ಅಂದ್ವಿ. ಎಂಥ ಕೋಇನ್ಸಿಡೆನ್ಸ್ ಅಂದ್ರೆ ಅವರು ರಾಯರ್ ಭಕ್ತರೆ. ಯಾರಿಗೆ ಗುರ್ತಿಲ್ಲ ಅವ್ರಿಗೆ ಹೇಳತ್ತೈತ್ರಿ, ನನಗೂ ಈಗ ಗುರ್ತಾತ. ಇಲ್ಲೇ ವೆಲ್ನೆಸ್ ಫಾರ್ ಎವರ್ ಅಂತಂದು ಹುಬ್ಳಿ ಒಳಗೆ ಚೆನ್ನಮ್ಮ ಸರ್ಕಲ್ನಾಗ ಒಂದು ಮೆಡಿಕಲ್ ಶಾಪ್ ಐತ್ರಿ ಫ್ಯಾಮಿಲಿ. ಇಲ್ಲಿ ಕಾಣ್ಬೋದು ನಿಮಗೆ. ಆಯ್ತು ಇದೇನೋ 24x7 ಓಪನ್ ಇರ್ತೈತಂತೆ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಅಪ್ ಅನ್ನೋದ್ರ ಬ್ಲಾಗ್. ನಾನು ನಿಮ್ಮ ದಾಡುಗ ಪ್ರಜ್ವಲ್. ಇಂದ ನೀವು ಎಪಿಸೋಡ್ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತೈತ್ರಿ 12ನೇ ತಾರೀಕು. ಅಂದ್ರೆ ಇವತ್ತೇನೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಉತ್ತರ ಆರಾಧನಾ ಐತ್ರಿ. ಅಂತಂದ್ರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಅದಾರಲ್ರಿ, ಮಂತ್ರಾಲಯ ಒಳಗೆ ಏನು ನಡೆದೈತ್ರಿಪ್ಪ ಅಂತಂದ್ರೆ ಆರಾಧನಾ ಮಹೋತ್ಸವ ನಡೆದೈತ್ರಿ. ಎಷ್ಟನೇದ್ರಿಪ್ಪ ಅಂತಂದ್ರೆ 354ನೇ ವರ್ಷದ ಅಂತ ಆಗಸ್ಟ್ 10, 11, 12. ಇವತ್ತು 12ನೇ ತಾರೀಕು. ಪಪ್ಪ ನೀನೇನಂದ್ರೆ ಒಮ್ಮೆ ಹಂಗಂದ್ರೆ ಗುರುವಾರದ ಆಶೀರ್ವಾದ ತೊಗೋಬೇಕಂತ. ಯಾಕಂತಂದ್ರೆ ಗುರು ಬಲ ಬರ್ಬೇಕಂತಂದ್ರೆ ಗುರುವಾರ ಆಶೀರ್ವಾದ ಬಿಡ್ಬೇಕಂತ. ಅದ್ರ ಸಂಬಂಧ ಏನ್ರಿಪ್ಪ ಅಂತ ಎಲ್ಲ ಗುರುಗಳ ಆಶೀರ್ವಾದ ತೊಗೊಂಡಿರ್ತೇವೆ ನಾವು. ಆ್ಯಂಡ್ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಈಗ ಸದ್ಯದ್ರಾಗ ನಾವು 4-5 ತಿಂಗಳು ಹೋಗಿಲ್ಲ ರೀ. ನಾನು ಲಾಸ್ಟ್ ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದೆ ನಾನು. ಇಂಡಿಗೆ ನೆಕ್ಸ್ಟ್ ಹೋಗುವಂಥದ್ದು ಟೈಮ್ ಬಂದೈತೆ. ಅದಕ್ಕಿಪ್ಪ ಅಂತಂದ್ರೆ ಶಿರ್ಡಿ ಆತ ಯಾವ್ದಾದ್ರು ಗುರುಗಳು ಅದಾರಲ್ರಿ, ನೀವು ಯಾವಾಗ ಅಲ್ಲಿ ಹೋಗ್ಬೇಕು ಅನ್ಕೊಂತೀರಿ ಅವಾಗ ಹೋಗಕ್ಕೆ ಆಗಂಗಿಲ್ಲ. ಈಗ ನೀವು ಶಿರ್ಡಿ ಆತ ಮಂತ್ರಾಲಯ ಆತ ನೀವು ಹೋಗ್ಬೇಕಂತ ಅನ್ಕೊಂತೀರ, ಅದು ಹೋಗಕ್ಕೆ ಆಗಂಗಿಲ್ಲ. ಯಾವಾಗ ಅವ್ರಿಗೆ ನೋಡೋದಿರ್ತೈತಲ್ಲ ಅವಾಗ ಅವರೇ ನಿಮ್ಗೆ ಕರೆಸ್ತಾರಂತೆ. ಆ್ಯಂಡ್ ನಮ್ಮ ಟೈಮ್ ಇವತ್ತು ಹೋಗೋದಕ್ಕೆ ಏನಾದ್ರು ಮಾಡಿದ್ವಿ. ಬಟ್ ನಾಳೆ ಕೂಡ ಬಂದೈತೆ ನಮ್ದು. 13ನೇ ತಾರೀಕು ನಾವೆಲ್ಲಿ ಇರ್ತೇವ್ರಿಪ್ಪ ಅಂತ ಮಂತ್ರಾಲಯದಾಗ ಇರ್ತೈತಿ. ಪೂರ ಬ್ಲಾಗ್ ಇರ್ತೈತಿ, ಹೋಗಿ ಬರೋದೆಲ್ಲ ಒಂದು ದೊಡ್ಡದು ಇರ್ತೈತಿ ಬ್ಲಾಗ್. ಆ್ಯಂಡ್ ಆಲ್ರೆಡಿ ಆರಾಧನಾ ಮಹೋತ್ಸವ ನಡೆದೈತಿ. ಧಾರವಾಡ ಒಳಗೆ ರಾಘವೇಂದ್ರ ಸ್ವಾಮಿ ಮಠ ಐತಲ್ಲ, ಅಲ್ಲಿ ಹೋಗ್ಬರ್ನಂತೆ. 10ನೇ ತಾರೀಕು ಏನು ಸೆಲೆಬ್ರೇಟ್ ಮಾಡ್ತಾರಿಪ್ಪ ಅಂತ ಪೂರ್ವ ಆರಾಧನಾ ಮಾಡ್ತಾರೆ. 10ನೇ ತಾರೀಕು ಪೂರ್ವ ಆರಾಧನಾ, ಆಮ್ಯಾಗ 11ನೇ ತಾರೀಕು ಮಧ್ಯ ಆರಾಧನಾ ಅಂತಾರೆ. ಇವತ್ತಿರೋದು ಉತ್ತರ ಆರಾಧನಾ ಲಾಸ್ಟ್ ಇದೆ. ಅದರ ಸಂಬಂಧ ವಿಜಯ ಕಾಲೇಜ್ ಇದೆ, ಅವ್ನು ಇಲ್ಲೇ ನವಲೂರು ಕಡೆ ಅದಾನಂತೆ. ಹೋಗಿ ದರ್ಶನ ಮಾಡ್ಕೊಂಬರೋಣ ರಾಯರ್ದಂತೆ. ಅದೊಂದು ಖುಷಿ ಆತ, ಏನೋ ಖುಷಿ ಅನ್ಸಾಕತೈತ್ರಿ. ಯಾಕಂದ್ರೆ ನಾಳೆ ಮಂತ್ರಾಲಯ ಹೋಗುವಂಥ ಮತ್ತೊಂದು ಸೌಭಾಗ್ಯ ಸಿಕ್ಕೈತೆ ನಮಗಂತಂದೆ. ಇನ್ಸ್ಟಿಟ್ಯೂಟ್ ಆಗಿರಿ ಇಂಕೆ ಚಾನಲ್ ಹೊಸಬ್ರದಿರಪ್ಪ ಫ್ಯಾಮಿಲಿ ಅಂತ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಬಿಡೋದು ಮಾತ್ರ ಮರಿಬೇಡ್ರಿ. ಅಂಡ್ ಬರೀ ಫ್ಯಾಮಿಲಿ. A few moments later. ಫ್ಯಾಮಿಲಿ ಏನ್ರಿಪ್ಪ ಅಂತ ಆಲ್ ಸೆಟ್ ಮಸ್ತ್. ಈಗ ನೆಕ್ಸ್ಟ್ ಎಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ಇದು ಕೊಟ್ಟು ನೋಡ್ರಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಇಲ್ಲ ನಾನು ವಿಜಯಗೂ ಫುಲ್ ಪದ್ಯ ಸರಿತಾನೆ ಹಚ್ಚಿಬಿಟ್ಟೆವು ಗಂಧಾದ. ಇವ ಹುಲಿಗೆ ಕರ್ಕೊಂಡು ಹೋಗ್ಬರಕ್ರಿ ಒಂದು ರೌಂಡ್. ಅಲ್ಲಿ ಮಠ ಗಾಡಿ ಸ್ಟಾರ್ಟ್ ಆಗೈತಿ. ಅಂಡ್ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ಇಲ್ಲಿಂದ ಹೆಂಗೆ ಫೋಟೋ ಬೇಕಂತ ಇಲ್ಲಿಂದ ಫೋಟೋ ಡಾತಾನೆ ಮಾಡೋದು ಮಾಡಪ್ಪ ಅಂತಂದ್ರೆ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಒಂದೇ ಹೆದರಿಕೆ ಏನ್ರಿಪ್ಪ ಅಂತ ನಮ್ಮ ಆರುದು ಏನಾಗೈತ್ರಿ ಅಂತ ಟೈರ್ ಹೋಗೈತಿ. ಹಿಂದಿಂದ ಮುಂದಿನ 2 ಫ್ಲಾಟ್ ಆಗ್ಯಾವ. ಎಲ್ಲಿ ಸ್ಕಿಡ್ ಹಾಕೈತಿ ಅಂತ ಅದು ಒಂದೇ ಹೆದರಿಕೆ ಬಂದೈತೆ ನನಗಂತರು. ಇವ ಸಾರ್ಪುರ್ ಮಾಡೋಣ ಕರಮ್ಮ ದೇವಿ ಕಾಪಾಡುವ. ರಾಘವೇಂದ್ರ ಸ್ವಾಮಿ ಅವ್ರ ಮಠಕ್ಕೆ ಹೊಂಟೆ ನಾವು. ಅದು ಎಲ್ಲೈತ್ರಿಪ್ಪ ಅಂತ ಗಾಂಧಿ ಚೌಕ್ನಾಗ ಐತಿ ಧಾರವಾಡದಾಗ. ಹುಬ್ಳಿದಾಗ ಹೋಯ್ತಂತಾರಿಪ್ಪ, ನಂಗೆ ಗುರ್ತಾಯಿಲ್ಲ. ಒಮ್ಮೆನೂ ನೋಡಿಲ್ಲ ನಾನು ಹುಬ್ಳಿದಾಗಿಂದ, ಬಟ್ ಧಾರವಾಡದಾಗಿಂದ ನೋಡೇನಿ. ಆ್ಯಂಡ್ ಇನ್ನೊಂದು ಏನ್ರಿಪ್ಪ ಅಂತ ಎಲ್ಲ ಕಡೆ ಗಲ್ಲೇ ಪೊಲೀಸರು ನಿಂದ್ರಾತಾರೆ. ಒಂದು ಸ್ವಲ್ಪ ಹುಷಾರಿಂದಾನೆ ಹೋಗ್ರಿ. ಅಕಸ್ಮಾತ್ ನಿಮ್ಮ ಕಡೆ ಡಾಕ್ಯುಮೆಂಟ್ಸ್ ಇಲ್ರಿಪ್ಪ ಅಂತಂದ್ರೆ ಮಾಡಿಸ್ರಿ. ಯಾಕಂತಂದ್ರೆ ಪೊಲೀಸರು ತಪ್ಸಾಕ ಒಮ್ಮೊಮ್ಮೆ ಅವ್ರು ಹಿಡಿಬಾರ್ದು. ಆ್ಯಕ್ಚುಲಿ ರೂಲ್ ಇಲ್ಲದೆ ಯಾರು ಪೊಲೀಸರು ಬಂದು ಗಾಡಿ ಚಾವಿ ತಕ್ಕೋಬಾರ್ದು. ಚಾವಿ ತಗೊಳ್ಳೋದು ಆತ ಹಿಂಗೆ ಓಡಿ ಬಂದು ಹಿಡಿದಂತೂ ರೂಲ್ಸ್ ಇಲ್ಲ. ಬಟ್ ಆದರೂ ಮಾಡ್ತಾರೆ ಜನ. ಬಟ್ ನೀವು ಅವ್ರು ತಪ್ಸಾಕ ಎಲ್ಲರೂ ಸ್ಪೀಡ್ ಹೋಗಿ ಎಲ್ಲರೂ ಗುದ್ದಿ ಅದ್ರ ಜೊತೆ ಗಾಡಿ ಹೋಗ್ಲಿ ಬಿಡ್ರಿ, ಇನ್ನೊಂದು ರೆಡಿ ಮಾಡಿಸ್ಬೋದು. ಬಟ್ ನಿಮಗೇನು ಹೆಚ್ಚು ಕಮ್ಮಿ ಆತಂದ್ರೆ ಮನೆಯೊಳಗೆ ಏನಾಕೈತಿ ಪರಿಸ್ಥಿತಿ ಥಿಂಕ್ ಮಾಡಿರಿ. ಯಾಕಂತಂದ್ರೆ ಆಲ್ಮೋಸ್ಟ್ ಈಗ ಎಲ್ಲರೂ ಗಾಡಿದಾಗ ಅಡ್ಡಾಡ್ರೆ ವಯಸ್ಸಿಗೆ ಬಂದವ್ರು ಇರ್ತೀರಿ. ಫ್ಯಾಮಿಲಿ ಒಳಗೆ ಏನೋ ಥಿಂಕ್ ಮಾಡಿರ್ತಾರೆ. ಸೊ ಲೈಫ್ ಭಾಳ ಪ್ರೀಶಿಯಸ್ ಐತಿ. ಯಾವಾಗ ಯಾರಿಗೆ ಏನಕ್ಕೈತೆ ಅಂತ ಗುರ್ತಿಲ್ಲ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಫ್ಯಾಮಿಲಿ. ಆ್ಯಂಡ್ ಈಗೆಲ್ಲ ದೇವ್ರಿ ಅಂತ ಕೋರ್ಟ್ ಸರ್ಕಲ್ನಾಗ ಇದೀವಿ. ಫ್ಯಾಮಿಲಿ ಏನ್ರಿಪ್ಪ ಅಂತ ಸ್ಟಾರ್ಟಿಂಗ್ ನಾವು ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಲ್ರಿ ಆಲ್ಮೋಸ್ಟ್ 2-3 ವರ್ಷದಿಂದ. ಆ ಟೈಮ್ನಾಗ ನಾವು ಸಿನಿಮೆಟಿಕ್ಸ್ ಮಾಡ್ತಿದ್ವಿ ರೀ. ಕೈಂಡ್ ಆಫ್ ಒಂದು ಸ್ವಲ್ಪ ಕ್ಲಿಪ್ಸ್ ಅದು ಹಾಕಿ ಪೂರ ಅಡ್ಡಾಡಿದ್ದೆಲ್ಲ ಕೂಡ ಒಂದು ಸಿನಿಮೆಟಿಕ್ಸ್ ಕ್ಲಿಪ್ ಮಾಡ್ತಿದ್ವಿ. ಆ್ಯಂಡ್ ಈಗ ನೆಕ್ಸ್ಟ್ ಏನು ಬರ್ತೈತೆ ಅಲ್ರಿ ಸಿನಿಮೆಟಿಕ್ಸ್ ಬರ್ತೈತಿ. ಸೊ
ಎಂಜಾಯ್ ಮಾಡಿರಿ ಸಿನಿಮ್ಯಾಟಿಕ್. ಆ್ಯಂಡ್ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮಾತ್ರ ಮರಿಬೇಡ್ರಿ ಸಿನಿಮ್ಯಾಟಿಕ್ಸ್ ಹೆಂಗಿತ್ತಂತಂದೆ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಅಂತ ರಾಯರದ ದರ್ಶನ ತೊಗೊಂಡು ರಾಯರ ಆಶೀರ್ವಾದ ತೊಗೊಂಡೇವಿ. ಆ್ಯಂಡ್ ನಿಮಗೂ ತೋರ್ಸೇನ ಅನ್ಸದೆ ದರ್ಶನ ಆಗೈತೆ ಅಂತ ಮಾಡೀನಿ. ಈಗ ನೆಕ್ಸ್ಟ್ ಇಲ್ಲಿ ಲಕ್ಷ್ಮೀ ನರಸಿಂಹನ ಗುಡಿ ಐತ್ರಿ ಫ್ಯಾಮಿಲಿ. ಹಳೆಯ ಗುಡಿ ಇಲ್ಲಿ ಗಾಂಧಿ ಚೌಕದಾಗ ಲಕ್ಷ್ಮೀ ನರಸಿಂಹನ ಗುಡಿ, ಅಲ್ಲೊಂದು ದರ್ಶನ ಮಾಡ್ಕೊಂಬರೋಣ ಬರ್ರಿ. ಇಲ್ಲ ನೋಡ್ರಿ ಲಕ್ಷ್ಮೀ ನರಸಿಂಹನ ಗುಡಿ. ಬಟ್ ಏನ್ರಿಪ್ಪ ಅಂತ ಗುಡಿ ಬಂದ್ ಮಧ್ಯಾಹ್ನ ಐತಲ್ರಿ, ಅದ್ರ ಸಂಬಂಧ ಗುಡಿ ಬಂದ್ ಆಗೈತಿ. ಆ್ಯಂಡ್ ಹಿಂಗೆಲ್ಲ ಸೀನ್ ಆತ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿ. ಈಗೆಲ್ಲ ಬಂದೈತ್ರಿಪ್ಪ ಅಂತಂದ್ರೆ ಶರಣನ ಅಂಗಡಿ. ಬರ್ರಿ ನೀವು ಏನೋ ಗ್ಲಾಸ್ ಏನೋ ಹಾಕ್ಸ್ಬೇಕಂತ ಹಾಕ್ಸೋಣ ಅಂತ. 15 minutes later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ವಿಜಯಕ್ಕೆ ಏನ್ರಿಪ್ಪ ಅಂತಂದ್ರೆ ಗ್ಲಾಸ್ ಹಾಕ್ಸಿತ್ತೆ. ಆ್ಯಂಡ್ ಈಗ ನಾವು ಹೆಡ್ಡಿಂಗ್ ತೋರಿಸಪ್ಪ, ನಾವು ಹೆಡ್ಡಿಂಗ್ ಅಯ್ಯೋ ಬಡಿತಿತ್ತು ಅಂತ ಮಾಡಿದ್ನಲ್ವ ನಾನು ತಲೆ ಇಲ್ಲಿದೆ. ಹಾಂ ಹಿಂಗೆ ಮಾಡ್ರಿ ಬಡಿತೈತೆ ತಲೆ ಜಮ್ಮನ ಬಡದ ಬಿಡ್ತದೆ ಮಾಡಿದ್ದೆ. ಅವ್ರದ್ದು ಟೈರ್ ಹಾಕ್ಸ್ಬೇಕಾಗೈತಿ. ಟೈರ್ ದೊಡ್ಡದು ಹಾಕ್ಸ್ಲು ಸಣ್ಣದು ಹಾಕ್ಸ್ಲು ಅಂತಂದು ಅರ್ಥ ಆಗುತ್ತೆ ನನಗೆ. ನೋಡ್ಬೇಕು ಏನೇನು ಆಕೈತೆ ಅಂತ. ಚಸ್ಮಾ ಕೊಂಬಿಟ್ಟೆ ನೀವು ಯಾರನ್ನ ಹಚ್ಚಾಕತ್ಬಿಟ್ಟೈತೆ ನಾನು. ಇದು ಹೆಂಗೆ ಕಾಣಕತ್ತೈತಿ ಚಸ್ಮಾ ಪ್ಲೀಸ್ ಲೆಟ್ ಮೀ ನೋ ಅಂತ ಕಮೆಂಟ್ ಸೆಕ್ಷನ್. ಇದನ್ನ ಡೈಲಿ ಹಾಕೊಂಡು ಅಡ್ಡಾಡಕ್ಕೆ ಚಂದ ಐತೆ ಬ್ಯಾಡ ಅಂತೀರಿ ಹೇಳಿ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಪ್ಲ್ಯಾನಿನಲ್ಲಿ ಬದಲಾವಣೆ ಆ್ಯಸ್ ಯೂಶ್ವಲ್ ನಮ್ಮ ಚಾನಲ್ದಾಗ. ಅದು ಬ್ಲಾಗ್ ಮಾಡಿ ಹೆಂಗೆ ಇದಾಗ್ಬಿಟ್ಟೈತ್ರಿ ಅಂತ ಗಣಪತಿ KCD ಗಣಪತಿಗೆ ನಮಸ್ಕಾರ ಮಾಡತ್ತಿದ್ದೀರಿ. ನಮಸ್ಕಾರ ಮಾಡಕ್ಕೆ ಹೋಗಿ ಸೊ ಫ್ಯಾಮಿಲಿ ಏನ್ರಿಪ್ಪ ಅನ್ನತ್ತೀರಿ ಫೋನಿಲ್ಲ ಇಲ್ಲ ದೇವ್ರಿಗೆ ಓಂ ಗಣಪತಿ ನಮ ಅನ್ನಕ್ಕೆ ಹೋಗಿ ಸೊ ಫ್ಯಾಮಿಲಿ ಏನ್ರಿಪ್ಪ ಅನ್ನತ್ತಿದ್ದೀರಿ. ಈಗ ನಮ್ಮ ಪ್ಲ್ಯಾನ್ ಏನಾಗೈತ್ರಿಪ್ಪ ಅಂತ ಚಹಾ ಕುಡಿಯೋದಾಗೈತಿ. ಆ್ಯಂಡ್ ಈಗ ಚಹಾ ಕುಡಿಯೋಕೆಲ್ಲ ಹೊಂಟೈತ್ರಿಪ್ಪ ಅಂತ ಇದರಲ್ಲಿ ವೈದ್ಯ ಮಠ ಕಾಂಪ್ಲೆಕ್ಸ್ ಕಡೆ ಹೊಂಟೈತಿ. ಬರೀ ಚಾದು ಕುಡಿನ ಚಹಾ ಕುಡ್ದ ಸೀದಾ ಮನೆಯೊಳಗೆ ಸಿಗೋಣಂತೆ. ಚಿನ್ನಿದೇನೋ ಒಂದು ರೀಲ್ ಮಾಡೋದೈತಂತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ನಾಳೆ ಬ್ಲಾಗ್ ಐ ಥಿಂಕ್ ಭಾಳ ದೊಡ್ಡದಾಕೈತೆ ಅನಿಸ್ತೈತಿದೆ. ನಾಳೆ ಮಂತ್ರಾಲಯ ಇದು ಆಕೈತಿ ಇದು ಆಕೈತಿ ಎರಡು ಕೂಡಿ ದೊಡ್ಡದಾಗ ಮಾಡಿಬಿಡ್ತೇನೆ ಪೂರಾ. ಇಲ್ಲ ನೋಡಿ ಇವತ್ತಿಂದ ಇಲ್ಲಿಗೆ ದೊಡ್ಡದಾತಂದ್ರೆ ಇದು ಇಲ್ಲೇ ಎಂಡ್ ಮಾಡ್ತೇನಂತ. ಈಗ ಸ್ವಲ್ಪ ಮುಂದೆ ಹೊಂಟ್ಕೊಳ್ಳಿ. ಈಗ ಮತ್ತೊಂದು ಪ್ಲಾನ್ ಆತ್ರಿ ಬದಲಾವಣೆ. ಏನ್ರಿಪ್ಪ ಅಂತಂದ್ರೆ ಇನ್ನೊಂದು ಗುಡಿ ಹೊಂಟೇವಿ. ಎದಕ್ರಿಪ್ಪ ಅಂತಂದ್ರೆ ಇವಾಗ ಸಂಕಷ್ಟಿ ಅಂತ ಈಗ ಗುರ್ತಾಗೈತೆ ನನಗೆ. ಇವ್ ಮುಂಜಾನೆ ಗಣಪತಿ ಗುಡಿ ಹೋಗಿ ಬಂದಾನೆ. ನಾವು ಇಲ್ಲ ಅದಕ್ಕೆ ಏನು ಮಾಡೋಣ್ರಿ ಗಣಪತಿ ಗುಡಿ ಹೋಗುನೆ ವಾಪಸ್ ಬರೋ ಮುಂದೆ ಅಲ್ಲೇ ಸಾಯಿಬಾಬಾಗ ಹೋಗುನೆ. ಸಾಯಿಬಾಬಾಗೂ ವಾಪಸ್ ಬರೋ ಮುಂದೆ ಚಾ ಕುಡಿಯೋಣ. ಅಂಡ್ ಬರ್ರಿ ಗಣಪತಿ ಗುಡಿ ಅಲ್ಲ ನಾಕತ್ತ ನೀವು ನೋಡ್ರಿ. ಮಹಾಗಣಪತಿ ಕರ್ಕೊಂಬಂದೇನ್ರಿ ನಂಗೆ. ಗಣಪತಿಗೆ ಅಲ್ರಿ ಮಹಾಗಣಪತಿ ಬಂದೀನಿ ಮಗನ. ಬರ್ರಿ ದರ್ಶನ ಮಾಡ್ಕೊಂಬರ್ರಿ. ಶಂಭೋ ಶಂಕರ ನಮಃ ಶಿವಾಯ ಗಿರಿಜಾ ಶಂಕರ ನಮಃ ಶಿವಾಯ. ಶಂಭೋ ಶಂಕರ ನಮಃ ಶಿವಾಯ ಗಿರಿಜಾ ಶಂಕರ ನಮಃ ಶಿವಾಯ. ಇವತ್ತು ವ್ಲಾಗ್ದಾಗ ಅಡ್ಡಾಡೋಕಿನ್ನ ಮಶ್ಕೀರಿ ಮಾಡೋಕಿನ್ನ ಬರೀ ದೇವ್ರ ಗುಡಿ ಆಗೈತಿ ಇವತ್ತು ಮುಂಜಾಲಿಂದ ಅಲ್ಲ ಇನ್ ದ ಸೆನ್ಸ್ ಮಧ್ಯಾಹ್ನಿಂದ. ಈಗ ನೆಕ್ಸ್ಟ್ ಮತ್ತೆ ಎಲ್ಲಿ ಹೋಗ್ಬೇಕ್ರಿ ಅಂತಂದ್ರೆ ಸಾಯಿಬಾಬಾಗೆ ಹೋಗ್ಬೇಕು. ಬೆಳಗಿಂದ ರೀ ನಾನು ಮಧ್ಯಾಹ್ನಿಂದ ಈಗ ಸಾಯಿಬಾಬಾಗೆ ಹೋಗ್ಬೇಕು. ಸಾಯಿಬಾಬಾಗೆ ಹೋಗಿ ಅಲ್ಲಿಂದ ದರ್ಶನ ಮಾಡ್ಕೊಂಡು ಚಹಾ ಕುಡ್ಕೊಂಡು ಸೀದಾ ಮನೆಗೆ ಹೋಗ್ಬಿಡುದು. ರಾತ್ರಿ ಎಷ್ಟು ಗಂಟೆಗೆ ಬಸ್ ಐತಿ? 11 ಹಂಗಾರೆ ನಾವು 10 ಗಂಟೆ ದಾಡು ಬಿಟ್ಟಿರ್ಬೇಕು. 11:45 ನಮ್ದು ಹುಬ್ಳಿಯಿಂದ ಬಸ್ ಐತ್ರಿ ಮಂತ್ರಾಲಯಕ್ಕೆ. 11:45 ಬಸ್ ಬಿಡ್ತೈತಂತ. ಅಂದ್ರೆ 12 ಗಂಟೆನ ಮಾಡ್ತಾರೆ ನಂಗೆ ಗುರ್ತದೆ ಬಸ್ ಬರ್ದು. ಯಾಕಂದ್ರೆ ಕಲಗಟಗಿಯಿಂದ ಬರ್ತದೆ ಬಸ್ ಗಣೇಶ್ ಟ್ರಾವೆಲ್ಸ್ ಅಂತ. ಅದು ಮಂತ್ರಾಲಯಕ್ಕೆ ಸ್ಟಾಪ್ ಐತಿ. ಮತ್ತು ಅಲ್ಲಿಂದ 5 ಗಂಟೆಗೆ ಬಸ್ ಐತಿ. ಬಟ್ ಅದು ಇನ್ನೂ ಬುಕ್ ಮಾಡಿಲ್ಲ ನಾವು. ಇನ್ನು ಮ್ಯಾಂಗ್ ಮಾಡ್ಬೇಕು ಬುಕ್ ಅದನ್ನೇ. ಬೇರೆ ಫ್ಯಾಮಿಲಿ ಹೋಗಿ ಬರ್ದ ಬ್ಯಾಸ್ ಸ್ಟೇಟಿವ್ನಾಗಿರಿ. ಇಲ್ಲೇಕೇನೋ ಸ್ಕೂಲ್ ಬಸ್ ಅಡ್ಡಾಡ್ತಿತ್ತಂತ್ರಿ. ಪೂರಾ ರೋಡ್ ಹರಿಗೆಟ್ ಹೋಗೈತಿ. ಈಗ ಹಂಗಾಶ್ ಹೋಗಂತೀವಿ. ಇದೇ ಶಾಲೆ ಆದೈತಿ ಗುರ್ತಾಲಿಲ್ಲ ಬಿಡಪ್ಪ ನಂಗೆ. ಇಲ್ಲೊಂದು ಸ್ಕೂಲ್ ಐತ್ರಿ. ಇವತ್ತು ನೋಡತ್ತೇನೆ ಯಾವ ಸ್ಕೂಲ್ ಐತೆ ಅಂತ ನನಗೂ ಗುರ್ತಿಲ್ಲ. ಫಸ್ಟ್ ಟೈಮ್ ನೋಡತ್ತೀನಿ ಇಲ್ಲಿ ಯಾವುದೋ ಸ್ಕೂಲ್ ಐತಿ. ಬಸವರೆಡ್ಡಿ ಕಾಲೇಜ್ ಐತಿ ಬಸವರೆಡ್ಡಿ. ಹಾಂ ಕಾಲೇಜ್ ಸ್ಕೂಲ್ ಎರಡು. ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಅಂತ ಇವತ್ತು ಕೇಳತ್ತೇನೆ ಹೆಸರು ಬಸವರೆಡ್ಡಿ ಕಾಲೇಜ್ ಅನ್ನೋದು. ದೊಡ್ಡದೈತಲ್ವ ಇದೆ ಸ್ಕೂಲು. ಫಸ್ಟ್ ಟೈಮ್ ಕೇಳಾಕತ್ತೀನಿ, ಕಾಲೇಜ್ ಫಸ್ಟ್ ಟೈಮ್ ಕೇಳ. ಗುಡಿ ಶೆಟ್ರ್ ಸಾಕಾರ ಅದಕ್ರಿಪ್ಪ ಅಂತಂದ್ರೆ ಮಧ್ಯಾಹ್ನ ಬಂದೇವು ನಾವು. ಸಾಯಿಬಾಬಾ ಅವ್ರ ದರ್ಶನ ಮಾಡ್ರಿ. ಓಂ ಸಾಯಿರಾಮ್. ಈಗ ನೆಕ್ಸ್ಟ್ ಎಲ್ರಿಪ್ಪ ಅಂತಂದ್ರೆ ಚಾಪಡೆ
ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ ಹಂಗೆ ನೋಡ್ರಿ ಸೊಡ್ರ ಅಂತ ಬರ್ತೈತಿ ಮ್ಯಾಗಿನ ಬುರ್ಗ ಐತಲ್ಲ ಫುಲ್ ಡೇಂಜರ್ ಬರ್ತೈತಿ ಟೇಸ್ಟ್. ಏನು ಟೇಸ್ಟ್ ಬಂತಂತೀರಿ ಮ್ಯಾಗಿನ ಬುರ್ಗ ಡೇಂಜರ್ ಟೇಸ್ಟ್ ಬಂತ. ಬರೀ ಸೀದಾ ಮನ್ಯಾಗ ಸಿಗ್ತಾನಂತ, ಈಗ ಎಲ್ಲ ಕ್ಲಿಪ್ ಮಾಡಂಗಿಲ್ಲ, ಸೀದಾ ಮನೆಯೊಳಗೆ ಸಿಗ್ತಾನೆ. ತಂಡೆ ತಕ್ಕ ಬಿಟ್ಟೈತ್ರಿ ನಂಗೆ ಯಾಕನ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ, ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಟೈಮ್ ಆಗೈತ್ರಿ 11:24. ಇಲ್ಲಿ ಪಲಾವ್ ತಿನ್ನೋಂಥ ಬಾಳೆ ಬಂದೈತಿ. ಎದಕ್ಕಂತಂದ್ರೆ ಊಟನೇ ಇಲ್ಲ. 15 minutes later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಗೆ ಏನು ತಿಂದಿರ್ಕಿಲ್ಲ. ನಾನು ಬೀಚೆ ನಾವು ಬರೋ ಮುಂದೆ ಅಲ್ಲೇ ಒಂದು ಸ್ವಲ್ಪ ತಿಂದು ಬಂದಿದ್ವಿ. ಆ್ಯಂಡ್ ಬಸ್ ಸ್ಟಾಪ್ ಕಡೆ ಬಂದಿದ್ವಿ ನಾವು ತಿನ್ಬೇಕಂತಂದೆ. ಬಟ್ ಎಲ್ಲಿ ಹುಡುಕಾಡಿದ್ರು ನಮ್ಗೆ ಏನೂ ಸಿಗೋಲ್ತಾಗಿತ್ತೆ. ಆಮ್ಯಾಗ ಫೈನಲಿ ಒಂದು ಸಣ್ಣ ಡಬ್ಬಿ ಅಂಗಡಿ ಸಿಕ್ತೆ. ಅಲ್ಲಿ ಏನು ತಿನ್ಬೇಕು ಅನ್ನತ್ತಿದ್ವಿ. ಅಲ್ಲಿ ಪಲಾವ್ ಸಿಕ್ತ್ರಿ. ಪಲಾವ್ ತಿಂದ್ವಿ. ಆಮ್ಯಾಗ ಎಲ್ಲಿ ಹೊಂಟಿದ್ರಿ ಅಂತಂದ್ರೆ ಹಿಂಗೆ ಮಂತ್ರಾಲಯ ಹೊಂಟಿದ್ವಿ ಅಂದ್ವಿ. ಎಂಥ ಕೋಇನ್ಸಿಡೆನ್ಸ್ ಅಂದ್ರೆ ಅವರು ರಾಯರ್ ಭಕ್ತರು. ಅದು ರಾಯರದ ಏನೋ ಪ್ಲ್ಯಾನ್ ಅಂತೇನ್ರಿಪ್ಪ ನಾ ಹತ್ರ. ಯಾಕಂತಂದ್ರೆ ಐ ಬಿಲೀವ್ ಇನ್ ಗಾಡ್ಸ್ ಪ್ಲ್ಯಾನ್. ಆ್ಯಂಡ್ ರಾಯರ ನಮಗೆ ಊಟ ಕೊಡಿಸಿದ್ರೆ ಊಟ ಇಲ್ಲ ಅಂತ ಅನ್ಕೊಳತ್ತೀವಿ. ಯಾಕೆ ಮುಂಜಾನೆ ಮಟ್ಟ ನಮಗೆ ಬಸ್ದವ್ರು ಎಲ್ಲ ಊಟಕ್ಕೆ ನಿಂದ್ರಸಂಗಿಲ್ಲ. ಯಾಕೆ 11 ಗಂಟೆ ಆಗಿದ್ದು ಬಸ್. ಹಿಂಗೆಲ್ಲ ಸೀನ್ ಆ್ಯಂಡ್ ಎಲ್ಲ ರಾಯರಿದ್ದಾರೆ. 5 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತ ಬಸ್ ಒಳಗದೇವಿ ಈಗ. ಆ್ಯಂಡ್ ಇಲ್ಲಿ ಚೆನ್ನಮ್ಮ ಸರ್ಕಲ್ ಪೂರಾ ರೆನೋವೇಷನ್ ಚಲೋ ಆಗೈತ್ರಿ. ಪೂರಾ ಕನ್ಸ್ಟ್ರಕ್ಷನ್ ನಡೆದೈತಿ ಇಲ್ಲಿ ಪೂರಾ. ಆ್ಯಂಡ್ ಎಲ್ಲ ಊರೊಳಗಿದೆ. ಪ್ರಮೋಷನ್ ಹೇಳತ್ತಿಲ್ಲ, ಯಾರಿಗೆ ಗುರ್ತಿಲ್ಲ ಅವ್ರಿಗೆ ಹೇಳತ್ತೈತ್ರಿ. ನನಗೂ ಈಗ ಗುರ್ತಾತೆ. ಇಲ್ಲೇ ವೆಲ್ನೆಸ್ ಫಾರ್ ಎವರ್ ಅಂತಂದು ಹುಬ್ಳಿ ಒಳಗೆ ಚೆನ್ನಮ್ಮ ಸರ್ಕಲ್ನಾಗ ಒಂದು ಮೆಡಿಕಲ್ ಶಾಪ್ ಐತ್ರಿ ಫ್ಯಾಮಿಲಿ. ಇಲ್ಲಿ ಕಾಣ್ಬೋದು ನಿಮಗೆ. ಆಯ್ತು ರೀ, ಇದೇನೋ 24/7 ಓಪನ್ ಇರ್ತೈತಂತೆ. ಇನ್ ಕೇಸ್ ಯಾವ್ದಾದ್ರು ಊರೊಳಗೆ ಐತಲ್ರಿ, ಎಲ್ಲ ಊರೊಳಗೂ ಇದು ಅವೈಲೇಬಲ್ ಇರ್ತೈತಂತೆ. 24 ತಾಸು ಇರ್ತೈತಂತೆ. ಯಾವ ಊರಿನಾಗ ಐತೆ ನೋಡ್ರಿ ವೆಲ್ನೆಸ್ ಅಂತಂದು, ಆ ಊರಿನಾಗ ನಂಗೆ ಈಗ ಗುರ್ತಾತೆ. ಇನ್ ಕೇಸ್ ಏನಾರ ಎಮರ್ಜೆನ್ಸಿಗಳಿಗೆ ಬೇಕ್ರಿಪ್ಪ ಅಂತ ಹುಬ್ಳಿ ಒಳಗೆ ಸಿಗ್ತೈತೆ ರೀ. ವೆಲ್ನೆಸ್ ಫಾರ್ ಎವರ್ ಅಂತಂದು ಐತಿ. ಇಲ್ಲಿ ಡೇ ಆ್ಯಂಡ್ ನೈಟ್ ಅಂತ ಐತಿ. 24/7 ಇರ್ತೈತಂತ ಅದು ಓಪನ್. ಇಷ್ಟ ಮಟ್ಟ ಏನೇನು ಮಾತಾಡೇನಲ್ರಿ, ಏನು ರೆಕಾರ್ಡ್ ಆಗಿಲ್ಲ. ಅದಂತಾರ ಚೆನ್ನಮ್ಮ ಸರ್ಕಲ್ ಲಾಸ್ಟ್ ಆಗೈತಿ. ಅದು ಬಿಲೀವ್ ಇನ್ ಗಾಡ್ಸ್ ಪ್ಲಾನ್ ಅಂತಾರಲ್ರಿ, ಹಂಗೆ. ನಾವು ಎಲ್ಲಿ ಪಲಾವ್ ತಿಂದೇವಲ್ರಿ, ಅವರು ರಾಯರ್ ಭಕ್ತರಂತ. ಅದಂತಾರಲ್ಲ, ನಾವು ಒಂದು ಸ್ವಲ್ಪ ಇಡ್ಲಿ ಸಿಕ್ತು ಸಾಕು, ಯಾಕಂದ್ರೆ ಬಸ್ ರಾತ್ರಿ ಆಗತ್ತಲ್ಲ ಎಲ್ಲೂ ನಿಂದ್ರಸಂಗಿಲ್ಲ ಅಂತ ನಾವು ಮಾಡಿದ್ರೆ ನಮ್ಮ ರಾಯರ ನಿಮ್ಗೆ ಅನ್ನನ ಕೊಡ್ತೇನೆ ಬಾ ಅಂತಂದ್ರೆ ಊಟನ ಮಾಡಿಸ್ಬಿಟ್ರೆ ನಾವು ಪದ್ಧಸರಿ. ಅದು ರಾಯರ್ ಭಕ್ತರ ಕಡೆ ಪದ್ಧಸರಿ ಪಲಾವ್ ತಿಂದ್ವಿ ನಾವು. ಮಸ್ತ್ ಅಂದ್ರೆ ಮಸ್ತ್ ಇತ್ತು ಪಲಾವ್. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ನಾವು ಲಾಸ್ಟ್ ಆ ಟೈಮ್ನಾಗ ನಾವು ಬೆಳ್ಕೊಂಬಂದಿದ್ದೆ ರೀ. ತುಂಗಭದ್ರಾ ನದಿ ಒಳಗೆ ಜಳಕ ಮಾಡಿ ಬಂದಿದ್ದೆ ನಾನು. ಅದಾದ್ಮೇಲೆ ಈಗ ರೀಸೆಂಟಾಗಿ 1 ತಿಂಗಳು ಏನೋ ಆಗೈತಿ, ಒಂದು 7 ಮಂದಿ ಈಜಾಡಕ್ಕೆ ಹೋಗಿ ಏನೋ ನೀರು ಪಾಲ್ ಆಗ್ಯಾರ. ಅದ್ರ ಸಂಬಂಧ ಅಲ್ಲಿ ಪೂರ ಬ್ಯಾರಿಕೇಡ್ಸ್ ಎಲ್ಲ ಹಾಕ್ಯಾರಂತ. ಅದೇನೇನು ನಾಳೆ ತೋರಿಸಿ ಇನ್ನೊಂದು 2-3 ಕ್ಲಿಪ್ಸ್ ತೋರಿಸೇನಿ. ಇಲ್ಲ ಅಂತ ನಿಮ್ಗೆ ನಾಳೆ ಸೀದಾ ಮುಂಜಾನೆ ಎಲ್ಲಿ ಸಿಗ್ತೇನ್ರಿಪ್ಪ ಅಂತಂದ್ರೆ ಮಂತ್ರಾಲಯದಾಗ ಸಿಗ್ತಾನಂತೆ. ಆ್ಯಂಡ್ ಸ್ಟೇಟಿವ್ನಾಗಿರಿ. ಸುಖವನ್ನೇ ನೀಡೆಂದು ಎಂದು ಕೇಳಲು ನಾನು ರಾಘವೇಂದ್ರ, ಮುನ್ನ ಮಾಡಿದ ಪಾಪ ಯಾರಾದಾದನ ನೀನೇ ಹೇಳು ರಾಘವೇಂದ್ರ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ವ್ಲಾಗ್ ಮಾರ್ನಿಂಗ್ ಎಂಡ್ ಮಾಡ್ಬೇಕಂತ ಮಾಡಿದ್ದೆ. ಬಟ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ. ಐ ಹೋಪ್ ನೀವು ಇವತ್ತಿನ ವ್ಲಾಗ್ ಸೇರತನ ಮಾಡೀನಿ. ಇಡೀ ವ್ಲಾಗ್ ತುಂಬ ಬರೀ ಟೆಂಪಲ್ ರನ್ ಆಗೈತಿ. ಆ್ಯಂಡ್ ನಾಳೆನೂ ನಿಮ್ಮ ಟೆಂಪಲ್ ನೋಡೋಕೆ ಸಿಗ್ತೈತಿ. ಟೆಂಪಲಿಗೆ ಹೊಂಟೇವಿ. ಆ್ಯಂಡ್ ಐ ಹೋಪ್ ನೀವು ಇವತ್ತಿನ ವ್ಲಾಗ್ ಸೇರತ ಮಾಡಿ. ನಿಮಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪರಪರ ಮುಂದೆ ಆದಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ನೀವು ವ್ಲಾಗ್ದಾಗ. ಸೊ ತಪ್ಪದಾಗಲ್ಲ STM ಸ್ಯಾಪಿ ಸ್ಟೇ ಸೆಕ್ಸಿ. ಬಾಯ್ ಬಾಯ್. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.